ಬಂಧುಗಳೇ, ಆಟೋ ಚಾಲಕರು, ಸಹಾಯಕರು ಹಾಗೂ ಕಾಂಪ್ಲೆಕ್ಸ್ ಚಾಲಕರ ಸಹಾಯಕರು ಎಲ್ಲರೂ 198 ವಾರ್ಡಲ್ಲಿ ಕೆಲಸ ಮಾಡ್ತಾ ಇರ್ತಂಥ ಕಾರ್ಮಿಕರನ್ನು ಇರ್ತೇನೆ. 13ನೇ ತಾರೀಕು 3ನೇ ತಿಂಗಳು 2025 ಗುರುವಾರ ಆಗುತ್ತೆ. ಆ ಗುರುವಾರ ದಿವಸ ಕೆಲಸ ಸ್ಥಗಿತಗೊಳಿಸಿ ಬಂದ್ ಮಾಡಿ ಆವತ್ತಿನ ದಿವಸ ನೀವೆಲ್ಲರೂ ಕೂಡ ಭಾಗವಹಿಸಿ ಇಲ್ಲಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಅಂದ್ಬಿಟ್ಟು ಎಲ್ಲರೂ ಕಾರ್ಮಿಕರನ್ನು ಕೇಳ್ಕೊಂಡಾಗಿ ಬಂಧುಗಳೇ. ಯಾಕಂದರೆ ಹಲವಾರು ಹೋರಾಟಗಳು ಮಾಡಿದ್ದು ಇವತ್ತು ಈ ಟೀಚರ್ಸ್ ಕಾರ್ಮಿಕರಿಗೆ ಇವತ್ತು ಪರ್ಮನೆಂಟ್ ಆಗ್ತಾಯಿದೆ. ಓಕೆ, ಜೈ ಭೀಮ್. ಆತ್ಮೀಯ ಪೌರ ಕಾರ್ಮಿಕ ಬಂಧುಗಳೇ, ಆಟೋ ಸೆಕ್ಟರ್ ಚಾಲಕರು, ಸಹಾಯಕರು, ಕಾಂಟ್ರಾಕ್ಟರ್ ಚಾಲಕರು, ಸಹಾಯಕರು, ಹಾಗೆಯೇ ಏನು ನಮ್ಮ ಸಮುದಾಯದ ಪೌರ ಕಾರ್ಮಿಕರ ಮುಖಂಡರುಗಳೇ, ಹಾಗೆಯೇ ನಮ್ಮ ಸಮುದಾಯದ ಹಿರಿಯ ಮುಖಂಡರುಗಳೇ, ನಮ್ಮಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಹಾಯಕ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ಬೇಡಿಕೆ ಏನಪ್ಪ ಅಂತಂದರೆ, ಏನು ಹಲವಾರು ಸಂಘಟನೆಗಳು, ಪೌರ ಕಾರ್ಮಿಕರು ಎಲ್ಲರೂ ಕೂಡ ಏನು ಕಳೆದ 30 ವರ್ಷಗಳಿಂದ ಹೋರಾಟ ಮಾಡಿದ ಕಾರಣ ಇವತ್ತು DPS ಅಲ್ಲಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರಿಗೆ ಏನು ಒಂದಷ್ಟು ನ್ಯಾಯಮಾತಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಏನು 2012ರವರೆಗೂ ನೇರ ವೇತನ ಬರೋದಂತ ಎಲ್ಲರೂ ಒಟ್ಟಾರೆ ಸೇರಿ ಆಟೋ ಚಾಲಕರು ಕೂಡ ಒಟ್ಟಾಗಿ ಕೆಲಸ ಮಾಡ್ತಿದ್ರು. ವಯೋವೃದ್ಧರಾದಮೇಲೆ ಅವ್ರನ್ನ ಬಿಡುಗಡೆಯಾಗಿ ಮಾಡಿದ್ದಾರೆ. ಈಗ ಏನು ಸೆಷನ್ನು ನಡೀತಾ ಇರೋದ್ರಿಂದ ನಮ್ಮ ಸಂಘ ಒಂದು ದಿನದ ಏನು ಸಾಂಕೇತಿಕ ಪ್ರತಿಭಟನೆ ಅಂತ ಅಂದ್ಕೊಂಡಿದ್ದೀವಿ. ಇದರಲ್ಲಿ ಕೂಡ ನಮ್ಮದು ಮುಖ್ಯವಾಗಿ ವಿಚಾರ ಏನಪ್ಪ ಅಂತಂದರೆ, IPD ಸಾಲಪ್ಪ ರಿಪೋರ್ಟ್ ಏನಿದೆ ಆ ರಿಪೋರ್ಟಿನ ಪ್ರಕಾರ ಕ್ರಮ ಸಂಖ್ಯೆ 6 ಅನುಸಾರ ಈ ಎಲ್ಲ ಆಟೋ ಟಿಪ್ಪರ್ ಚಾಲಕರು ಸಹಾಯಕರುಗಳನ್ನು, ಕಾಂಟ್ರಾಕ್ಟರ್ ಚಾಲಕರು ಸಹಾಯಕರುಗಳನ್ನು ಕಾಯಮಾತಿ ಮಾಡಬೇಕು ಕಂಪನಿಯಲ್ಲಿ ಅನ್ನೋದೇ ನಮ್ಮ ಏಕೈಕ ಒಂದು ಉದ್ದೇಶವಾಗಿರ್ತದೆ ಬಂಧುಗಳೇ. ಹಾಗೆಯೇ ಏನು ಪೌರ ಕಾರ್ಮಿಕರ ಮುಖಂಡರುಗಳಿದ್ದೀರ, ಏನು 13ನೇ ತಾರೀಕು 3ನೇ ತಿಂಗಳು 2025ರಂದು ಫ್ರೀಡಮ್ ಪಾರ್ಕ್ನಲ್ಲಿ 1 ದಿನದ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಾವೆಲ್ಲರೂ ಕೂಡ ಬೆಂಬಲ ಕೊಟ್ಟು ಈ ಮತದುಷ್ಟ ಕಾರ್ಮಿಕರಿಗೋಸ್ಕರ ಒಂದಾಗಿ ಧ್ವನಿಗೂಡಿಸಬೇಕು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋ ಮುಖಾಂತರ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಸಾಲಪ್ಪ. ಜೈ ಭೀಮ್. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.